ಮಹಾಗಂ ಗಣಪತಿ ನಮ್ ನಮಾಂ ಚಿದ ಎಂಜಾಯ್ ಮಾಡ್ರಿ. ನಮಸ್ಕಾರ ಎಲ್ಲ ಕನ್ನಡಿಗರಿಗೆ, ನನ್ನ ಮತ್ತೊಂದು ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಬಂದಿದ್ದೀನಿ ಚಿಕ್ಕಮ್ಮನಹಳ್ಳಿ ಅಂತ ಊರಲ್ಲಿರೋ ನಮ್ಮ ಅಜ್ಜಿ ತಾತ ಮನೆಗೆ. ಯಾಕಂದರೆ ಇವತ್ತು ಗಣೇಶನ ಹಬ್ಬ ಇದೆ. ನಮ್ಮ ಮನೇಲಿ ಬನ್ನಿ ತೋರಿಸ್ತೀನಿ ಪ್ರಿಪ್ರೇಷನ್ಸ್ ಹೇಗಿದೆ ಅಂತ. ಗೊತ್ತಿರೋವೆಲ್ಲ ಚೀಲ ಸೇರಿದೆ. ಗೋಮ ಸ್ಟಾರ್ಟ್ ಮಾಡ್ತಾರೆ ನೋಡಿ. ಇವಾಗ ನಾವು ಈ ಥರ ಕಟ್ಟಿಸ್ಕೊಂಡಿದ್ದೀವಿ. ಅಲ್ಲಿ ನಮ್ಮ ಅಣ್ಣ ಕಟ್ಟಿಸ್ಕೊತಾ ಇದ್ದಾನೆ. ಬನ್ನಿ ತೋರ್ಸೋಣ. ನೋಡಿ ಕಟ್ಟಿಸ್ಕೊಂಡಿದ್ದಂತೆ ಇದ್ದಾನೆ. ಇವಾಗ ನೋಡಿ ಇಲ್ಲೇ ಇದ್ದಾನೆ. ಇಲ್ಲಿ ನೋಡಿ ನಮ್ಮ ಅಜ್ಜಿ ತಾತ ಹಾಯ್ ಮಾಡು. ಅಜ್ಜಿ ಹಾಯ್ ಮಾಡು. ಬಾಯ್ ಮಾಡ್ತಾರೆ ನಮ್ಮ ಅಜ್ಜಿ. ಅಮ್ಮ ಹಾಯ್ ಮಾಡು. ಆಗಮಾರ್ಥಂ ತದೇವಾನಾಂ ಗಮನಾರ್ಥಂತರಕ್ಷಸಾಂ ಕುರ್ಯಾತ್ ಗಂಠಾರವಂ ಭಕ್ಷಾ ದೇವತಾಹ್ವಾನಲಾಂಛನಂ ಇತಿ ಗಂಠಾನಾದಂ ಪ್ರಭುತ್ವಾಂ ಕುಸುಮಾಕ್ಷತಾಂ ಗೃಹೀತ್ವಾ ದೇಶಕಾಲೋ ಸಂಕೀರ್ತ್ಯಾಹ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ಶ್ರೀ रुद्र प्रचोदयात् रुद्रदेव देवताभ्यो नमः आगमार्थं तु देवानां गमनार्थंतरिक्षसां कुर्यात् घण्टारवं भक्षा देवताह्वानलांछनम् इति घण्टानादं प्रभुत्वां कुसुमाक्षतान् गृहीत्वा देशकालो संकीर्त्याः द्वितीय परार्धे श्वेतवरह कल्पे वैवस्वित मन्वंतरे कलियुगे प्रथम पादे जम्बोद्वीपे भरतवर्षे भरतखंडे मेरो दक्षिणः दिग्भागे श्रीशैलस्य पश्चिम प्रदेशे दंडकावेरी नदीतीरे कर्नाटकदेशे शालिवाहर्षके समर्पयामि आगमार्थं तु देवानां गमनार्थंतरिक्षसां कुर्यात् घण्टारवं भक्ष्या देवताह्वानलांछनम् इति घण्टानादं प्रभुत्वां कुसुमाक्षतान् गृहीत्वा देशकालो संकीर्त्याः तत्पुरुषाय विद्महे महादेवाय धीमहि तन्नो श्री महागणपति प्रचोदयात्. ಈ ಕಡೆ ತಿರುಗಿಸಿ ನೈವೇದ್ಯಕ್ಕೆ, ಆಮೇಲೆ ಆ ಕಡೆ ತಿರುಗಿಸ್ಕೊಳ್ಳಿ. ನೈವೇದ್ಯ ಆದಮೇಲೆ ಅಲ್ಲಿ ಮುಂದ್ಗಡೆ ಬಾಳೆಹಣ್ಣು ಇಟ್ಟಿದ್ದೀನಿ, ತಗೊಳ್ಳಿ. ಬೆಳೆ ಕಲರ್ ಬೆಳ್ಕೊಳ್ಳಿ. ಅಲ್ಲಿ ಬಾಳೆಹಣ್ಣು ಇಟ್ಟಿದ್ದೀನಿ, ಬಾಳೆಹಣ್ಣು ತೊಟ್ಟು ಮುರಿದ್ಬಿಟ್ಟು ಕಾಯಿ ಬಾಳೆಹಣ್ಣು ಮಾಡಿದ್ದೀನಿ. ಅಲ್ಲೇ ಮುಂದೆ ಇಟ್ಟಿದ್ದೀನಿ ನೋಡಿ, ಗಣಪತಿ ಮುಂದೆ. ಇಲ್ಲಿ ಟವಲ್ ಎತ್ತದ. ನೈವೇದ್ಯ ತೋರಿಸಿ. ನೈವೇದ್ಯಂ ಷಡ್ರಸೋಪೇತಂ ನಾನಾಭಕ್ಷ್ಯಸಮನ್ವಿತಂ ಓಂ ನೈವೇದ್ಯಂ ಷಡ್ರಸೋಪೇತಂ ನಾನಾಭಕ್ಷ್ಯಸಮನ್ವಿತಂ ದಧಿಕ್ಷೀರಗುತಪೇತಂ ದೇವೇಶ ಪ್ರತಿಗೃಹತಾಂ ನೈವೇದ್ಯಂ ಸಮರ್ಪಯಾಮಿ. ನೈವೇದ್ಯಾನಂತರೆ ವಿಶೇಷರ್ಘ್ಯಂ ಸಮರ್ಪಯಾಮಿ. ಪೂಗಿ ಫಲತಾಂಬೂಲಂ ಸಮರ್ಪಯಾಮಿ. ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಮುಖಾಮುಜೆ ಆಚಮನೆಂ ಸಮರ್ಪಯಾಮಿ. ಅಲ್ಲೇ ಗಣಪತಿ ಹತ್ರ ಗಣಪತಿ ಬೇಡ ಸಾಕು. ಮತ್ತೆ ಯಾರು ಬೆಳಗ್ಗೆ ಇದ್ದೀರಾ? ಬೇಡ, ಅಷ್ಟೋತ್ತರ ಇಟ್ಕೊಳ್ಳಿ. ಗಣಪತಿಗೆ ಗರಿಕೆ ಅಷ್ಟೋತ್ತರ ಇಟ್ಕೊಳ್ಳಿ. ಎಲ್ಲರಿಗೂ ಮುಡಿಸಿ ನಮಸ್ಕಾರ ಮಾಡ್ಕೊಳ್ಳಿ. ನೀಗೆ ಬೆಟ್ಟತ್ಕೊಂಡು ಹೋಗೋರ್ಗೆ ಹುಟ್ಟಿ ಹಂಬಲ. ಮೊಬೈಲ್ ಹೆಂಗಿತ್ತು ಅಂತ ಒಂದು ಸಣ್ಣ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ ಗೈಸ್. ಕೋಮಲವೇಣಿ ನೀಲವರ್ಣನಾರಾಣಿ ನಿತ್ಯ ಕಲ್ಯಾಣಿ ಏಳಮ್ಮ ತುಳಸಿ. ಕೋಮಲವೇಣಿ ನೀಲವರ್ಣನಾರಾಣಿ ನಿತ್ಯ ಕಲ್ಯಾಣಿ. ಮಲ್ಲಿಗೆ ಹೂ ನೋಡಿ ಗೈಸ್ ಹೆಂಗಿದೆ ದೋಮ. ಇವಾಗ ಹೆಂಗೈತೆ 500 ಹೋದ್ರು. ನಾಳೆ ಅವ್ರಿಗೆ ತೋರಿಸ್ಬೇಕು ನಾವು. ಎಲ್ಲ ಫುಲ್ ಕಂಪ್ಲೀಟ್ ಆಗೈತೆ. ಸುಮ್ಮನೆ ನಮ್ಮ ತಂಗಿಗೆ ಹಾರ್ಟ್ ಅಟ್ಯಾಕ್ಸ್ ಬರ್ಸಂಬರ್ರಿ.
ಗೈಸ್ ಇವಾಗ ಏನಂದ್ರೆ ನಮ್ಮ ಅಜ್ಜಿ ತಾತ ಅಮ್ಮ ಎಲ್ಲ ಅವ್ರೆ ಗೈಸ್ ಅವ್ರ ಸಪೋರ್ಟ್ ತಗೊಂಡಾಯ್ತು ನಾನು ವೇದಶ್ರೀ ಹಿಂಗ್ ಎಷ್ಟು ವಿಕಾಸ್ ಮಾಡ್ಬಿಡ್ದು. ಯಾಕೆ ಬಂದ್ಬಿಡು ಏನ ಯಾಕೆ ಬಂದ್ಬಿಡು ನಾನ್ ಗೈಸ್ ಇವತ್ತು ವೇದಶ್ರೀ ಹಿಂಗ್ ಇಷ್ಟು ವಿಕಾಸ್ ವ್ಲಾಗ್ ಬರುತ್ತೆ. ಇವತ್ ಮಾಡ್ತೀನಿ, ನಾಳೆ ಬರುತ್ತೆ ಗೈಸ್. ಎಂಜಾಯ್ ಮಾಡ್ರಿ. ಏನ ಗೈಸ್ ಅದ್ ಯಾವ್ದೋ ಒಂದೇ ಒಂದ್ ಸಣ್ಣ ಹುಡುಕ್ ಇಷ್ಟೊಂದು ಎದುರುಕಂತ ಜೇನ್ ಕಣೋ ಗೈಸ್. ಅಜ್ಜಿ ಏನ್ ನೋಡ ಅದು ಕಣ್ಣತ್ರ ಕುಕ್ಕುತ್ತಂತೆ ಗೈಸ್. ನಾವೇನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಗೈಸ್. ಈಗ ನಮ್ಮ ಅಜ್ಜಿದು ಹಳೆ ಮನೆ ಹೋಮ್ ಟೂರ್ ಕೊಡ್ತೀವಿ ಮನೆ ಗೈಸ್. ಇದು ಮನೆ ಕಟ್ಸ್ಬಿಟ್ಟಿದ್ದು ಅಷ್ಟೇ, ಬೆಂಗಳೂರಲ್ಲಿದ್ರು, ಈಗ ಇಲ್ಲಿಗೆ ಬಂದವ್ರೆ. ಹೋಮ್ ಟೂರ್ ತೋರಿಸ್ತೀವಿ ಮನೆ ಗೈಸ್. ಇದು ಮೇನ್ ಎಂಟ್ರೆನ್ಸ್ ಬಾಗ್ಲು. ಇಲ್ಲಿ ನಮ್ಮ ತಂಗಿ ಅಮ್ಮ ಕೂತಾರೆ. ಈಗ ರೈಟ್ ಸೈಡ್ ಇದೊಂದು ಚಿಕ್ಕ ರೂಮು. ಈ ತರ ಶೆಡ್ ಮಾಡೋರ್ ಗೈಸ್. ಮೊನ್ನೆ ಶೆಡ್ ಮಾಡಿದ್ದು, ಇದೆಲ್ಲ ಶಿಫ್ಟ್ ಮಾಡಿದ್ದು. ಹೀಗೆ ಒಂದು ಇದು ಜಗ್ತಿ ಮನೆ ಅಂತಾರಂತಿದ್ದ. ಇದು ಬಂದ್ರೆ ಇದೊಂದು ಹಾಲು. ಇಲ್ಲೇ ಹೋಮ ಮಾಡಿದೀಗ. ಮೇಲ್ಗಡೆ ಗೈಸ್ ಹಟ್ಟ ಅಂತ ಕೊಂಡಿರ್ತಾರೆ. ಈಗ ಸದ್ಯಕ್ಕೆ ಒಂದೇ ಒಂದು ಪ್ಲೇವುಡ್ ಹಾಕೋರೆ. ತಂದಿಕೈ ತಮ್ಮ ತಾತ ಹಾಕ್ತಾರೆ ಗೈಸ್. ಇದು ವಾಶ್ರೂಮು. ಗೈಸ್ ಇದು ಅಡುಗೆ ಮನೆ ನೋಡ್ರಿ, ಎಷ್ಟು ದೊಡ್ಡ ಐತೆ ಅಡುಗೆ ಮನೆ. ನಮ್ಮ ಅಜ್ಜಿಗಂತೂ ಮನೆಗಿಲ್ಲ ಸಾರು ಮಾಡಿ ತಿನ್ಬೇಕು ಗೈಸ್ ಊಟನ. ಗೈಸ್ ನಮ್ಮ ಅಜ್ಜಿಯವ್ರ ದೂರ ತೋರಿಸ್ತೀವಿ ಮನೆಗೆ. ಎಷ್ಟು ಚಿಕ್ಕ ಒಳ್ಳೆ ಅಂದ್ರೆ ಒಂದು 20 ಮನೆನ ಸಹ ಇಲ್ಲ ತೋರಿಸ್ತೀವಿ ಮನೆಗೆ. ಇಲ್ಲಿಂದ ಈ ಊರು ಬಂದೆ ನಿಮ್ಗೆ ಎಷ್ಟು ಅಂತ ಕೇಳಿದ್ರೆ ಬರೀ 2 ಕಿಲೋಮೀಟರ್ ಅಷ್ಟೇ ಊರು ಇರೋದು ನೋಡಿ. ಒಂದು 20 ಮನೆನೂ ಇಲ್ಲ ಗೈಸ್ ಇವ್ರ ಹಳ್ಳಿಲಿ ನೋಡ್ರಿ. ಅಷ್ಟೇ ಗೈಸ್ ಊರು. ಗೈಸ್ ನಾವು ಇವಾಗ ಹಳೇಬೀಡು ದೇವಸ್ಥಾನಕ್ಕೆ ಬಂದಿದ್ದೀವಿ. ಚಪ್ಪಲಿ ಎಲ್ಲ ಬಿಟ್ಟು ಬನ್ನಿ ಗೈಸ್. ಈಗ ಹಳೇಬೀಡನ್ನ ಫುಲ್ ರೌಂಡ್ ಹಾಕೊಂಡ್ ಬರೋಣ. ಒಂದು ರೌಂಡ್ ಫುಲ್ ಎಲ್ಲ ನೋಡ್ಕೊಂಡು ಬರೋಣ ಬನ್ನಿ ಗೈಸ್. ನೋಡಿ ಗೈಸ್ ಒಳಗಡೆ ಹೆಂಗೈತೆ ಫುಲ್ ಆರ್ಕಿಟೆಕ್ಚರ್. ಹಳೆ ಕಾಲದಲ್ಲಿ ಮಾಡಿರೋ ದೇವಸ್ಥಾನ ಗೈಸ್. ಫುಲ್ ಎಲ್ಲ ಕಲ್ಲು, ಒಂದೇ ಒಂದು ಕಲ್ಲಲ್ಲಿ ಕೆತ್ತಿರೋದು. ಅದು 1 ನೈಟಲ್ಲಿ ಕೆತ್ತಿದ್ದಾರೆ ದೇವಸ್ಥಾನ ನೋಡಿ ಗೈಸ್. ಎಲ್ಲ ಫಿನಿಶಿಂಗ್ ಯಾವ ತರ ಬಂದಿದೆ ಗೈಸ್. ಶಿವಲಿಂಗ ದೇವಸ್ಥಾನ ಇದೆ, ನೀವು ಕೇಳಿರ್ಬೋದು. ಶಿವಲಿಂಗ ದೇವಸ್ಥಾನ ಹಳೇಬೀಡಲ್ಲಿ ಫೇಮಸ್ ದೇವಸ್ಥಾನ. ನನ್ನ ಸಬ್ಸ್ಕ್ರೈಬರ್ಸ್ ಚೆನ್ನಾಗಿರ್ಲಿ ಅಂತ ಮಂಗಳಾರತಿ ತಗೊಂಡೆ. ನಮ್ಮ ತಂಗಿ ಮೇಲೆ ಲವ್ ಆಗ್ಬಿಟ್ಟೈತೆ ಗೈಸ್. ಕೇಳ್ದೇನೆ ಕುಂಕುಮ ಎಲ್ಲ ಇಕ್ತಾವಳೆ ಗೈಸ್. ಇಲ್ಲಿ ಯಾವುದೋ ಒಂದು ದೇವ್ರದ್ದು ಗುಡಿ ಐತೆ. ಇದು ದೇವ್ರು ಅಂತ ನಂಗೆ ಮಾತ್ರ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಗೈಸ್. ಇಲ್ಲೊಂದು ಶಿವಲಿಂಗ ದೇವಸ್ಥಾನ ಐತೆ. ದೀಪದಲ್ಲಿ ಮಾತ್ರ ಲಿಂಗ ಕಾಣಿಸ್ತೈತೆ ಗೈಸ್. ಮೇಲ್ಗಡೆ ಎಲ್ಲ ನೋಡಿ ಗೈಸ್ ಏನ್ ಸಾಕಾತ ಕೆತ್ತಿದ್ದಾರೆ ನೋಡ್ರಿ. ನೋಡಿ ಗೈಸ್ ಇದೆಲ್ಲ ಹೆಂಗ್ ಕತ್ತವ್ರೆ. ಒಂದೇ ಇದು ಫುಲ್ ಒಂದು ಲೈಟಲ್ಲಿ ಇದೆಲ್ಲ ಕೆತ್ತವ್ರಂತೆ. ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ನೋಡಿ ಪಾರ್ಕ್ ಎಲ್ಲ ಹೆಂಗೈತೆ ಗೈಸ್ ಈಚೆಗಡೆ ನೋಡಿ. ಇದೆಲ್ಲ ಫಿನಿಶಿಂಗ್ ನೋಡ್ರಿ, ಅದು ಏನು ಸಕ್ಕದ ಮಾಡೋರು ಫಿನಿಶಿಂಗ್ ಮಾತ್ರ. ಅಷ್ಟೊಂದು ಜನ ಇದು ಹೆಂಗೆ ಕಟ್ಟಿರ್ಬೋದು ಹೇಳ್ರಿ ಗೈಸ್. ಎಷ್ಟು ಕಲ್ಲಲ್ಲಿ ಹೆಂಗೆ ಕಟ್ಟಿದ್ದಾರೆ ನೋಡಿ ಗೈಸ್. ಇದೆಲ್ಲ ಕಲೆಗಳಿಗೆ ನಾವು ಮೆಚ್ಚಬೇಕು. ಇದಕ್ಕೆ ಹಳೇಬೀಡು ಹೆಸರು ಬಸ್ಸಿದೆ ನೋಡಿ. ಮ್ಯಾಲೆಲ್ಲ ನೀವು ನೋಡ್ತಾ ಇರ್ಬೋದು ಏನು ಮಸ್ತ್ ಐತೆ ಅಂತ. ನರಸಿಂಹಸ್ವಾಮಿ ಫುಲ್ ಏನು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟು ನೋಡ್ತಾ ಇದೀವಿ. ಇವನ್ನೆಲ್ಲ ನೋಡ್ತಿದ್ರೆ ಏನೋ ಒಂಥರ ಖುಷಿ ಗೈಸ್. ಹಳೆ ನಮ್ಮ ತಂಗಿ ನೋಡ್ರಿ, ಇದ್ಯಾವುದೋ ಗೋಪುರದ ಥರ ಇದೆ. ಅದ್ರೊಳಗೆ ಕತ್ಕೊಂಬಿಟ್ಟವಳೆ ಇವಳೆ ದೇವ್ರು ಅಂತ. ಚಿಕ್ಕ ಹುಡುಗಿ, ಇನ್ನೂ ಹಳೆ ಚಿಕ್ಕ ಹುಡುಗಿ ಥರ ಆಡ್ತಾಳೆ ಗೈಸ್. ನಾನು ನಮ್ಮ ಅಜ್ಜಿ ಎಲ್ಲ ಇಲ್ಲಿ ಚೆನ್ನಾಗೈತೆ ಅಂತ ಕೂತ್ಕೊಳಕ್ ಬಂದು ವೆದರು. ನಮ್ಮ ತಾತ ನೋಡ್ರಿ ಕೂತ್ಕೊಳಕ್ ಬದಲು ಮಲಿಕಂಡು ಬಿಟ್ಟವ್ರೆ. ಇವಳು ನೋಡ್ರಿ ಗೈಸ್ ಹೆಂಗೆ ಕೂತವಳೆ, ಒಳ್ಳೆ ತಲೆ ಮೇಲೆ ಬಂಡೆ ಬಿದ್ದಿರಂಗೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪಾರ್ಕ್ ಎಲ್ಲ ಹೆಂಗೈತೆ ಅಂತ. ಫುಲ್ ಕ್ಲೀನಾಗಿ ಮಾಡಿದವ್ರಿ ನೋಡಿ ಗೈಸ್. ಈಚೆಕಡೆಯಿಂದ ಎಷ್ಟು ದೊಡ್ಡ ದೇವಸ್ಥಾನ. ನಮ್ ತಂಗಿ ನೋಡ್ರಿ ಇಲ್ಲಿ ಯಾವ್ದು ಚೆನ್ನಾಗೈತೆ ಅಂದ್ರೆ ಒಳ್ಳೆ ಚಿಕ್ಕ ಹುಡುಗಿ ತರ ಹೆಂಗ್ ಓಡಾಡ್ತಾಳ ಗೈಸ್. ಅಲ್ಲ ನೋಡ್ರಿ ಗೈಸ್. ಅಲ್ಲಿ ಈಚೆ ಒಳ್ಳೆ ಕುದುರೆ ಐತೆ, ಕುದುರೆ ಮೇಲೆ ಹತ್ತುತ್ತೀನಿ ಅಂತಾಳೆ ಗೈಸ್ ಇವಳು. ನಮ್ ತಂಗಿ ಕುದುರೆ ಮೇಲೆ ತೋರಿಸ್ತೀನಿ. ಇಲ್ಲಿ ನೋಡು, ಇಲ್ಲಿ ನೋಡೆ. ಹ್ಞೂ
ಇನ್ನು ನಿಧಾನಕ್ಕೆ ಹೋಗಪ್ಪ ಅವ್ರು ಎದುರ್ತಾರೆ ಇನ್ನು ದೂರ ಹೋಗ್ಬೇಕು ಕವರ್ ಮಾಡ್ಕೊಂಡು ಇದೊಂದು ಎಳ್ಳೀರು ನಮ್ಮ ಅಜ್ಜಿ ನಮ್ಮ ಅಮ್ಮಂಗೆ ಇವರಿಗೆ ಕಲ್ಲಂಗಡಿ ನಮ್ಮ ಅಜ್ಜಿ ಎಳ್ಳೀರು ಶಾರ್ಟ್ ಬ್ರೇಕ್ ಗೈಸ್ ಕಲ್ಲಂಗಡಿ ಕಂಡ್ರು ಇವ್ರು ಕಲ್ಲಂಗಡಿ ಅಂತ ತಿಂದೇ ಮುಗಿಸ್ಬಿಟ್ಲು ವಿಡಿಯೋ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ನಾನು ಹಂಗೆ ಇಟ್ಕೊಂಡಿದ್ದೀನಿ ನನ್ನ ವಿಡಿಯೋ ಮುಗಿಸೋಕ್ಕಾಗಿರಲಿಲ್ಲ ಇವತ್ತು ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವ್ಲಾಗ್ ಮಾಡ್ತಿದ್ದೀನಿ ಮತ್ತೊಂದು ವ್ಲಾಗಲ್ಲಿ ಸಿಗೋ ತನಕ